ದೀಪಾವಳಿಗೆ ಅಂತ ಊರಿಗೆಲ್ಲ ಬಂದಿದ್ದ ಫ್ರೆಂಡ್ಸು ಬೆಳಿಗ್ಗೆ ಎಲ್ಲ ಎಣ್ಣೆ ಸ್ನಾನ ಮಾಡಿಕೊಂಡು ಜಿಗ್ಗಾಗಿ ಸಂಜೆ ಹೊತ್ತಲ್ಲಿ ಯಾವುದಾದ್ರೊಂದು ಒಳ್ಳೆ ಮೂವಿ ನೋಡೋಣ ಅಂತ ಅಂದಾಗ ಕಂಡಿದ್ದು ಥಾಮ ಅನ್ನುವಂಥ ಚಿತ್ರ. ಯೂಟ್ಯೂಬಲ್ಲಿ ರಿವ್ಯೂಸ್ ಓಪನ್ ಮಾಡಿ ನೋಡಿದರೆ ಹೆಚ್ಚಿನವರು ತುಂಬ ಚೆನ್ನಾಗಿದೆ, ಹಾಗಿದೆ, ಹೀಗಿದೆ, ಆ್ಯಕ್ಷನ್ನು, ಪೈಸಾ ವಸೂಲ್, ಅದು ಇದು ಅಂತೆಲ್ಲ ಹೇಳಿದರು. ಅದನ್ನೆಲ್ಲ ನೋಡಿಕೊಂಡು ನಾವು ಮೂವಿ ನೋಡ್ಲಿಕ್ಕೆ ಹೋದ್ವಿ. ನಮ್ಮ ಅನುಭವಗಳನ್ನ ಹೇಳ್ತೇನೆ, ಆಮೇಲೆ ಎಲ್ಲರೂ ದೊಣ್ಣೆ ಹಿಡ್ಕೊಂಡು ಈ ರಿವ್ಯೂವರ್ಸ್ನ ಹುಡ್ಕೊಂಡು ಹೋಗೋಣ. ಬನ್ನಿ, ಥಾಮ ಚಿತ್ರದ ರಿವ್ಯೂ ಆರಂಭಿಸೋಣ. ಆಯುಷ್ಮಾನ್ ಖುರಾನಾ, ನವಾಜುದ್ದೀನ್ ಸಿದ್ದಿಕಿ, ರಶ್ಮಿಕಾ ಮಂದಣ್ಣ ಹಾಗೂ ಪರೇಶ್ ರಾವಲ್ ನಟಿಸಿರುವಂತಹ ಥಾಮಾ ಚಿತ್ರ ಮ್ಯಾಡಾಕ್ ಸೂಪರ್ ನ್ಯಾಚುರಲ್ ಯೂನಿವರ್ಸ್ನ 5ನೇ ಚಿತ್ರ. ಇದಕ್ಕಿಂತ ಮುಂಚೆ ಅವರು ಸ್ತ್ರೀ, ಭೇಡಿಯಾ, ಮುಂಜಾ ಹಾಗೂ ಸ್ತ್ರೀ 2 ಅನ್ನುವಂಥ ಚಿತ್ರಗಳನ್ನ ನಿರ್ಮಿಸಿದರು. ಇದು ಹಾರರ್ ಕಾಮಿಡಿ ಜಾನ್ರದಲ್ಲಿ ಬರುತ್ತೆ. ಹಾರರ್ ಕಾಮಿಡಿಯಲ್ಲಿ ನೋಡಿದರೂ ಕೂಡ ಸ್ತ್ರೀ ಚಿತ್ರ ತುಂಬ ಚೆನ್ನಾಗಿತ್ತು. ಅದರ ನಂತರ ಭೇಡಿಯಾ ಹಾಗೂ ಮುಂಜಾದಲ್ಲಿ ಕಾಮಿಡಿ ವರ್ಕ್ ಆದರೂ ಥಾಮಾ ಚಿತ್ರದಲ್ಲಿ ಕಾಮಿಡಿ ವರ್ಕ್ ಆಗಲ್ಲ. ಕಾಮಿಡಿ ಆ್ಯಕ್ಚುಲಿ ಚೆನ್ನಾಗಿಲ್ಲ. ಕಾಮಿಡಿ ಇದರಲ್ಲಿ ತುಂಬ ಸಿಲ್ಲಿ ಅನ್ನುವಂಥ ಕಾಮಿಡಿ ಮಾಡಿದ್ದಾರೆ. ಪರೇಶ್ ರಾವಲ್ ಹಾಗೂ ಆಯುಷ್ಮಾನ್ ಖುರಾನಾನಂಥ ನಟರು ಅಂತ ಸಿಲ್ಲಿ ಕಾಮಿಡಿ ಮಾಡೋದನ್ನು ನೋಡಿದರೆ ಬೇಜಾರಾಗುತ್ತೆ. ಆ್ಯಕ್ಚುಲಿ ಚಿತ್ರ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು, ಆದರೆ ಅವರು ಅದನ್ನು ಮಾಡಿಲ್ಲ. ಹಾಗಿದ್ರೆ ಚಿತ್ರದ ಪಾಸಿಟಿವ್ ಪಾಯಿಂಟ್ಸ್ ಏನು, ನೆಗೆಟಿವ್ ಪಾಯಿಂಟ್ಸ್ ಏನು, ಚಿತ್ರ ನೋಡ್ಬೋದಾ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಿಸೋಣ ಬನ್ನಿ. ಮ್ಯಾಡಾಕ್ ಸೂಪರ್ ನ್ಯಾಚುರಲ್ ಯೂನಿವರ್ಸ್ನವರು ಇದಕ್ಕಿಂತ ಮುಂಚೆ ಭೇಡಿಯಾ ಹಾಗೂ ಮುಂಜೆ ಅನ್ನುವಂಥ ಒಂದು ಸೂಪರ್ ನ್ಯಾಚುರಲ್ ಕ್ಯಾರೆಕ್ಟರ್ಗಳನ್ನು ತೋರಿಸಿದರು ಮತ್ತು ಆ ಚಿತ್ರಗಳು ತುಂಬ ಚೆನ್ನಾಗಿದ್ವು. ಈ ಸಲ ಅವರು ಬೇತಾಳ ಎನ್ನುವಂಥ ಒಂದು ಪಾತ್ರವನ್ನು ತೋರಿಸಿದ್ದಾರೆ. ಬೇತಾಳ ಅಂದರೆ ಫಾರಿನಲ್ಲಿ ವ್ಯಾಂಪೈರ್ಸ್ ಅಂತ ಫೇಮಸ್ ಆಗಿರುವ ಪಾತ್ರವೇ ಇದು. ಆದರೆ ಬೇತಾಳಕ್ಕೂ ವ್ಯಾಂಪೈರ್ಗೂ ಸಿಮಿಲಾರಿಟೀಸ್ ಏನು ಮತ್ತು ಡಿಫ್ರೆನ್ಸಸ್ ಏನು ಅನ್ನೋದನ್ನು ಕೂಡ ಇವರಲ್ಲಿ ತೋರಿಸುವ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಅದು ಚೆನ್ನಾಗಿದೆ. ಬೇತಾಳವನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅವರೊಂದು ಪುರಾಣಗಳಲ್ಲಿರುವಂತಹ ರಕ್ತ ಬೀಜಾಸುರನ ಕಥೆಯನ್ನು ಬಳಸ್ಕೊಂಡಿದ್ದಾರೆ ಮತ್ತು ಅದನ್ನೊಂದು ಜನಪದ ಸ್ಟೋರಿಯಾಗಿ ಅದನ್ನು ತೋರಿಸುವ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಆ ಸ್ಟೋರಿ ತುಂಬ ಚೆನ್ನಾಗಿದೆ. ಮತ್ತು ಆ ಸ್ಟೋರಿಯನ್ನು ನೋಡಿದಾಗಲೇ ನಮಗೆ ಈ ಕಥೆ ಎಷ್ಟು ಚೆನ್ನಾಗಿ ಮಾಡ್ಬೋದಿತ್ತು ಅನ್ನುವಂಥ ಒಂದು ಭಾವನೆ ಬರಲಿಕ್ಕೆ ಶುರುವಾಗುತ್ತೆ. ಆದರೆ ಟೋಟಲ್ ಸಿನಿಮಾ ಅಷ್ಟು ಚೆನ್ನಾಗಿಲ್ಲ, ಅಷ್ಟು ಒಳ್ಳೆ ಕಾಮಿಡಿ ಅವರ ವರ್ಕೌಟ್ ಆಗಿಲ್ಲ. ಕಥೆಯಲ್ಲಿ ಕೂಡ ಲವ್ ಆ್ಯಂಗಲ್ ಇಟ್ಟಿದ್ದಾರೆ. ಆ್ಯಕ್ಚುಲಿ ಬಾಲಿವುಡ್ನವರಿಗೆ ಲವ್ ಜೊತೆಗೆ ಅದು ಏನಿದೆಯೋ ನನಗೆ ಗೊತ್ತಿಲ್ಲ. ಅದು ಎಲ್ಲ ಕಡೆಗೆ ಲವ್ ಅಂತಂದು ತುರುಕ್ಬಿಡ್ತಾರೆ. ಇಲ್ಲಿ ಲವ್ ತಂದಿದ್ದು ತಪ್ಪಲ್ಲ, ಅದು ಆದ್ರೆ ಅದನ್ನು ಚೆನ್ನಾಗಿ ತೋರಿಸಿಲ್ಲ ಅಷ್ಟೆ. ಚಿತ್ರದ ಮುಖ್ಯ ಥೀಮ್ ಇರೋದು ಹೀರೋಸ್ ಜರ್ನಿ, ಅಂದರೆ ಅಲೋಕ್ ಗೋಯಲ್ನ ಪಾತ್ರದ ಒಂದು ಜರ್ನಿಯೇ ಈ ಚಿತ್ರದ ಮೂಲವಾಗಿರ್ತದೆ. ಅಲೋಕ್ ಗೋಯಲ್ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿರ್ತಾನೆ. ಆಮೇಲೆ ಅವನಿಗೆ ಪ್ರೀತಿ ಆಗುತ್ತೆ. ಪ್ರೀತಿಯಿಂದ ಅವನು ವ್ಯಾಂಪೈರ್ ಆಗಿ ಬದಲಾಗ್ತಾನೆ. ಅದರ ನಂತರ ಅವನು ವ್ಯಾಂಪೈರ್ಗಳ ತಂಡದ ನಾಯಕನಾಗ್ತಾನೆ. ಇದು ಆ್ಯಕ್ಚುಲಿ ಮೂಲವಾಗಿರುವಂಥ ಕತೆ. ಆದರೆ ಚಿತ್ರದ ಮೊದಲ ಅರ್ಧವನ್ನು ನೋಡಿದರೆ, ಮೊದಲ ಅರ್ಧದಲ್ಲಿ ಅಲೋಕ್ ಗೋಯಲ್ ಒಬ್ಬ ಪತ್ರಕರ್ತ. ಅವನು ದಾರಿ ತಪ್ಪಿ ವ್ಯಾಂಪೈರ್ಗಳ ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ಅವನಿಗೆ ರಶ್ಮಿಕಾ ಮಂದಣ್ಣನ ಪಾತ್ರ ತಾಡಕ ಸಿಗ್ತಾಳೆ. ತಾಡಕಾಳಿಗೆ ಇವನ ಮೇಲೆ ಲವ್ ಆಗಿಬಿಡುತ್ತೆ. ನೋಡಿದ ಕೂಡಲೇ ಯಾಕಾಗತ್ತೆ ಅನ್ನೋದನ್ನು ಅವರು ಹೇಳಿಲ್ಲ. ತಾರಕನಿಗೆ ಲವ್ ಆಗುತ್ತೆ. ಲವ್ ಆದ ಮೇಲೆ ಅವಳು ಉಳಿದ ವ್ಯಾಂಪೈರ್ಗಳಿಂದ ಇವನನ್ನು ಕಾಪಾಡಿಕೊಂಡು ಊರಿಗೆ ಕರ್ಕೊಂಡು ಬರ್ತಾಳೆ. ಊರಿನಲ್ಲಿ ಇವರಿಬ್ಬರ ಮಧ್ಯೆ ಸ್ವಲ್ಪ ಲವ್ 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 ಕನ್ಫ್ಯೂಷನ್ ಅದೆಲ್ಲ ಆಗತ್ತೆ. ಆ ಕನ್ಫ್ಯೂಷನಲ್ಲಿನೇ ಇವನಿಗೆ ಆಕ್ಸಿಡೆಂಟ್ ಆಗುತ್ತೆ. ಅಲೋಕ್ ಗೋಯಲ್ಗೆ ಆಕ್ಸಿಡೆಂಟ್ ಆಗುತ್ತೆ. ಅವನು ಸಾಯ್ಲಿಕ್ಕಿದ್ದಾನೆ ಅಂತ ಅನ್ನಿಸಿದಾಗ ತಾಡಕ ಅವನನ್ನು ಕಚ್ಚಿ ವ್ಯಾಂಪೈರ್ ಮಾಡ್ತಾನೆ. ಸೊ ಇದು ಚಿತ್ರದ ಫಸ್ಟ್ ಹಾಫ್ನ ಕತೆ. ಚಿತ್ರದ ಫಸ್ಟ್ ಹಾಫನ್ನು ನೋಡಿದರೆ ನಮ್ಗೇನು ಅನ್ಸುತ್ತಂದರೆ ಮಜಾ ನಹೀ ಆ ರಹಾ ಹೈ. ಚಿತ್ರದ 2ನೇ ಭಾಗದಲ್ಲಿ ಯಕ್ಷಾಸನ ಪಾತ್ರಕ್ಕೆ ಹೆಚ್ಚು ವೆಯ್ಟೇಜ್ ಬರುತ್ತೆ. ಅವನು ತನ್ನನ್ನು ತಾನು ಥಾಮ ಅಂತ ಹೇಳ್ಕೊಳ್ತಿರ್ತಾನೆ. ಥಾಮ ಅಂದರೆ ಈ ಕಲ್ಟಿನ ಒಬ್ಬ ಲೀಡರ್ ಅಂತ. ಆದರೆ ಕಲ್ಟಲ್ಲಿ ಹಿಂದೆ ಇರುವಂತಹ ನಂಬಿಕೆಯ ಪ್ರಕಾರ ತಮ್ಮ ಮುಂದಿನ ಥಾಮಾಗೆ ಹಾರ್ಟ್ ಬೀಟ್ ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ ಅವರಲ್ಲಿ. ಯಾಕಂದರೆ ವ್ಯಾಂಪೈರ್ಗಳಿಗೆ ಹಾರ್ಟ್ ಬೀಟ್ ಇರಲ್ಲ ಅಂತ ಇವರು ಮೊದಲ ದೃಶ್ಯದಿಂದನೇ ತೋರಿಸ್ಕೊಂಡು ಬರ್ತಿದ್ದಾರೆ. ಅದು ಹಾರ್ಟ್ ಬೀಟ್ ಇರುವ ಕಾರಣಕ್ಕೇ ರಶ್ಮಿಕಾಳಿಗೆ ಸಾಮಾನ್ಯ ಮನುಷ್ಯನ ಮೇಲೆ ಲವ್ ಆಗೋದು ಅಂತಲೂ ಕೂಡ ತೋರಿಸಿದ್ದಾರೆ. ಆದರೆ ಅದು ಕರೆಕ್ಟಾಗಿ ಪೋರ್ಟ್ರೇ ಆಗಿಲ್ಲ ಅಷ್ಟೆ. ಈಗ ರಶ್ಮಿಕಾ ಮಂದಣ್ಣನ ಪಾತ್ರ ತಾಡಕ ಅಲೋಕ್ ಗೋಯಲ್ನನ್ನು ಒಂದು ವ್ಯಾಂಪೈರ್ ಆಗಿ ಕನ್ವರ್ಟ್ ಮಾಡಿರೋದಕ್ಕೋಸ್ಕರ ಈ ವ್ಯಾಂಪೈರ್ಗಳ ತಂಡದವರು ತಾಡಕಾಳನ್ನು ಬಂಧಿಸ್ತಾರೆ. ಆಮೇಲೆ ಅವಳನ್ನು ಬಂಧನದಿಂದ ಬಿಡುಗಡೆಗೊಳಿಸ್ಲಿಕ್ಕೋಸ್ಕರ ಅಲೋಕ್ ಗೋಯಲ್ ಬರ್ತಾನೆ. ಯಕ್ಷಾಸನ ಮತ್ತು ಅಲೋಕ್ ಗೋಯಲ್ ನಡುವೆ ಯುದ್ಧ ಆಗುತ್ತೆ. ಆ್ಯಂಡ್ ಫೈನಲ್ ಫೈಟಲ್ಲಿ ಎಲ್ಲರಿಗೂ ಗೊತ್ತಿರುವಂತೆ ಅಲೋಕ್ ಗೋಯಲ್ ಗೆಲ್ತಾನೆ. ಇದು ಆ್ಯಕ್ಚುಲಿ ಕತೆ. ದ್ವಿತೀಯಾರ್ಧವನ್ನು ನೋಡಿದಾಗ ನಮ್ಗೆ ಅನಿಸೋದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಚಿತ್ರದಲ್ಲಿ ಒಟ್ಟು 4 ಹಾಡುಗಳಿದ್ದಾವೆ. ಅದರಲ್ಲಿ 2 ಐಟಮ್ ನಂಬರ್ಗಳು. ಐಟಮ್ ನಂಬರ್ಗಳ ಅಗತ್ಯ ಇರಲಿಲ್ಲ ಅಂತ ನನ್ನ ಭಾವನೆ. ಒಂದನ್ನು ಸಹಿಸ್ಕೊಳ್ಬೋದು, ಬಾಲಿವುಡ್ ಅಲ್ವಾ, ಒಂದನ್ನು ನಾನು ಸಹಿಸ್ಕೊಳ್ತೇನೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಯಿತು. ಆದರೂ 100 ಪತೆಗೆ ಬೇಡ ಅನ್ನುವಷ್ಟು ದೊಡ್ಡ ಮನಸ್ಸು ನಂದಲ್ಲ. ಓಕೆ, ನಡೀತದೆ, ಐಟಮ್ ನಂಬರ್ಗಳಿರಲಿ. ಅದು ಬಿಟ್ಟರೆ ಇನ್ನೆರಡು ಸಾಂಗ್ಗಳು ಚೆನ್ನಾಗಿದ್ದಾವೆ, ಅದದು ಮಿಸ್ಪ್ಲೇಸ್ ಆಯಿತು ಅಂತ ನನ್ನ ಭಾವನೆ. ಅವನ್ನು ಸರಿಯಾಗಿ ಬಳಸ್ಕೊಳ್ಬೇಕಿತ್ತು, ಕತೆಗೆ ಪೂರಕವಾಗಿ ಬಳಸ್ಕೊಳ್ಬೇಕು. ಉದಾಹರಣೆಗೆ ರಶ್ಮಿಕಾ ಮಂದಣ್ಣ ಮತ್ತು ಆಯುಷ್ಮಾನ್ ಖುರಾನಾ ನಡುವೆ ಲವ್ ಮೇಕಿಂಗ್ ಒಂದು ಸಾಂಗ್ ಇದೆ, ಅದನ್ನು ಆ್ಯಕ್ಚುಲಿ ಚೆನ್ನಾಗಿ ಬಳಸ್ಕೊಳ್ಬೋದಿತ್ತು. ದೇ ವೇಸ್ಟೆಡ್ ಇಟ್. ಒಟ್ಟಾರೆಯಾಗಿ ಮ್ಯೂಸಿಕ್ ಚೆನ್ನಾಗಿದೆ, ಸ್ವಲ್ಪ ಮಿಸ್ಪ್ಲೇಸ್ ಆಗಿದೆ ಅಷ್ಟೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕೋ ಕಾಣೆ. ಚಿತ್ರದಲ್ಲಿ ಒಟ್ಟು 8 ಕ್ಯಾಮಿಯೋಗಳಿದ್ದಾವೆ. ಆ್ಯಕ್ಚುಲಿ ಚಿತ್ರ ಕ್ಯಾಮಿಯೋಗಳಿಂದ ತುಂಬಿಕೊಂಡಿದೆ. ಅದರಲ್ಲಿ 2 ಕ್ಯಾಮಿಯೋಗಳು ನನಗೆ ಜಾಸ್ತಿ ಇಷ್ಟ ಆಯಿತು. ಒಂದು ಸತ್ಯರಾಜ್ ಅವರ ಪಾತ್ರ, ಮುಂಜಾದಲ್ಲಿ ಇದ್ದ ಪಾತ್ರವನ್ನು ಅವರಿಲ್ಲಿ ರಿಪೀಟ್ ಮಾಡಿದ್ದಾರೆ. ಚೆನ್ನಾಗಿದೆ, ಅದು ಒಂಥರ ನಗಿಸ್ಲಿಕ್ಕೆ ಟ್ರೈ ಮಾಡುತ್ತೆ, ಮುಂದಿನ ಕಥೆಯನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡುತ್ತೆ. ಇನ್ನೊಂದು ಭೇಡಿಯಾನ ಪಾತ್ರ, ಭೇಡಿಯಾ ಬಂದ ಸೀನ್ ಆ್ಯಕ್ಚುಲಿ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅಲ್ಲೊಂದು ಆ್ಯಕ್ಷನ್ ಸೀನ್ ಇದೆ, ಇಟ್ಸ್ ಟೂ ಗುಡ್. ಅದನ್ನು ಹೊರತುಪಡಿಸಿದರೆ ಅಭಿಷೇಕ್ ಬ್ಯಾನರ್ಜಿ ಅವರ ಪಾತ್ರ ಬರುತ್ತೆ, ಅದೊಂದು ಸ್ವಲ್ಪ ನಗಿಸ್ಲಿಕ್ಕೆ ಟ್ರೈ ಮಾಡುತ್ತೆ, ಚೆನ್ನಾಗಿದೆ ಅದು ಕೂಡ. ಆ್ಯಕ್ಚುಲಿ ಇವರು ಮುಂದಿನ ಕಥೆಗಳಿಗೆ ಬೇಕಾದ ಇಂಟ್ರೆಸ್ಟ್ ಬಿಲ್ಡ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಒಂದು ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಮುಗಿದ ಮೇಲೆ ಒಂದು ಪೋಸ್ಟ್ ಕ್ರೆಡಿಟ್ ಸೀನ್ ಕೂಡ ಇಟ್ಟಿದ್ದಾರೆ. ಅದಕ್ಕೆ ನೋಡೋಣ ಮುಂದಿನ ಕಥೆಗಳು ಹೇಗಾಗುತ್ತೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಪಾಯಿಂಟ್. Apparently everything. ಸೂಪರ್ ಹೀರೋ ಚಿತ್ರಗಳಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ವಿಲನ್ನ ಪಾತ್ರ. ಆ್ಯಕ್ಚುಲಿ ಕತೆ ಬರೆಯೋದೇ ವಿಲನ್. ಥ್ಯಾನೋಸ್ ಆಗಿರ್ಬೋದು, ಲೋಕಿ ಆಗಿರ್ಬೋದು, ಎಷ್ಟು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳವು. ಯಕ್ಷಾಸನ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಆಗಬಹುದಿತ್ತು, ಆದರೆ ಇಲ್ಲಿ ಅವರನ್ನು ಬರೀ ಕೂಗಾಡೋದಕ್ಕೆ, ಕಿರ್ಚಾಡೋದಕ್ಕೆ ಮೀಸಲಾಗಿಬಿಟ್ಟಿದ್ದಾರೆ. ನವಾಜುದ್ದೀನ್ ಸಿದ್ದಿಕಿ ಅವರು ತಮ್ಮ ಕಿಕ್ ಚಿತ್ರದಲ್ಲಿರುವ ಪಾತ್ರವನ್ನೇ ಇಲ್ಲಿ ರಿಪೀಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಕಿಕ್ ಚಿತ್ರದಲ್ಲಿ ಆ ಪಾತ್ರ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಂಡಿತ್ತು, ಇಲ್ಲಿ ಅಷ್ಟೇ ಇರಿಟೇಟಿಂಗ್ ಆಗಿ ಕಾಣುತ್ತೆ. ಯಕ್ಷಾಸನನ ಪಾತ್ರದ ಹಿನ್ನೆಲೆ ಏನು, ಅವನ ಒಳಗಿನ ಭಾವನೆ ಏನು ಅನ್ನೋದನ್ನು ಚಿತ್ರದಲ್ಲಿ ಒಂದು ಸಲ ಕೂಡ ಹೇಳಲಾಗಿಲ್ಲ. ಒಂದು ಸಲ ಕೂಡ ರಶ್ಮಿಕಾ ಮಂದಣ್ಣ ಮತ್ತು ಆಯುಷ್ಮಾನ್ ಖುರಾನಾ ನಡುವೆ ಲವ್ ಯಾಕಾಗುತ್ತೆ ಅನ್ನೋದನ್ನು ತೋರಿಸಲಾಗಿಲ್ಲ. ಸೊ ಹೀಗಿದ್ದಾಗ ಟೋಟಲ್ ಕತೆ ಒಂದು ಸಿಲ್ಲಿಯಾಗಿ ಕಂಡುಬಿಡುತ್ತೆ. ತುಂಬ ಪೊಟೆನ್ಷಿಯಲ್ ಇತ್ತು ಕಥೆಯಲ್ಲಿ, ಆದರೆ ಅದನ್ನು ವೇಸ್ಟ್ ಮಾಡಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಚಿತ್ರದ ಕಥೆಯನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ವಾ? ಆಗುತ್ತೆ. ಅದಕ್ಕೋಸ್ಕರ ನಾವು ಕೇವಲ ಕ್ಯಾರೆಕ್ಟರ್ಗಳನ್ನು ಬದಲಾಯಿಸಬೇಕಷ್ಟೆ. ಅಲೋಕ್ನನ್ನು ಹೀರೋ ಮಾಡುವ ಬದಲು ನಾವು ತಾಡಕಾಳನ್ನು ಹೀರೋ ಮಾಡಬಹುದು. ಅದು ಹೇಗಂತ ಹೇಳಿದರೆ, ತಾಡಕ ಹುಟ್ಟಿನಿಂದಲೂ ಕೂಡ ವ್ಯಾಂಪೈರ್ ಆಗಿಯೇ ಹುಟ್ಟಿದ್ಲು. ಹಾಗಾಗಿ ಅವಳು ಹೊರಗಿನ ಜಗತ್ತನ್ನು ನೋಡಿಯೇ ಇರೋದಿಲ್ಲ. ಯಕ್ಷಾಸನ ಮೊದಲಿನಿಂದನೂ ಕೂಡ ಹೊರಗಿನ ಜಗತ್ತು ಸರಿ ಇಲ್ಲ, ನಾವು ವ್ಯಾಂಪೈರ್ಗಳನ್ನು ಟೇಕ್ ಓವರ್ ಮಾಡಬೇಕು ಅಂತ ಹೇಳ್ತಿರುವಾಗ, ತಾಡಕ ಮೊದಲ ಬಾರಿಗೆ ಅಲೋಕ್ನ ಕಣ್ಣುಗಳಿಂದ ಹೊರಗಿನ ಜಗತ್ತನ್ನು ನೋಡ್ತಾಳೆ ಮತ್ತು ಅಲೋಕ್ ಅವಳಿಗೆ ಹೊರಗಿನ ಜಗತ್ತು ಎಷ್ಟು ಸುಂದರವಾಗಿದೆ ಅಂತ ತೋರಿಸ್ತಾನೆ. ಈಗ ತಾಡಕಾಳ ಕ್ಯಾರೆಕ್ಟರಲ್ಲಿ ಚೇಂಜಸ್ ಬರುತ್ತೆ, ಕ್ಯಾರೆಕ್ಟರ್ ಡೆವಲಪ್ ಆಗುತ್ತೆ ಅವಳನ್ನು. ಮತ್ತು ಕಡೆಯ ಫೈಟಲ್ಲಿ ಅವಳು ಯಕ್ಷಾಸನ ವಿರುದ್ಧ ನಿಲ್ತಾಳೆ. ಅಲೋಕ್ ಅವಳನ್ನು ಕಾಪಾಡೋದಕ್ಕೆ ಬರ್ತಾನೆ ಮತ್ತು ಯಕ್ಷಾಸನ ಅವನನ್ನು ಕೊಂದಾಕ್ತಾನೆ. ಅಲೋಕ್ ಸಾಯಬೇಕು. ಅಲೋಕ್ ಸತ್ತಾಗ ಆ ತಾಡಕಾಳ ಕ್ಯಾರೆಕ್ಟ್ರಲ್ಲಿ ಬದಲಾವಣೆ ಬರುತ್ತೆ ಮತ್ತು ಅವಳು ಯಕ್ಷಾಸನನ್ನು ಫುಲ್ ಫೋರ್ಸಲ್ಲಿ ಎದುರಿಸ್ತಾಳೆ ಮತ್ತು ಅವನನ್ನು ಸೋಲಿಸ್ತಾಳೆ. ಇದು ತಾಡಕಾಳ ಕ್ಯಾರೆಕ್ಟರ್ನ ತುಂಬ ಇಂಪ್ರೊವೈಸ್ ಮಾಡುತ್ತೆ ಮತ್ತು ಅವಳನ್ನು ಮುಂದಿನ ಥಾಮ ಆಗಿ ತೋರಿಸ್ತದೆ. ನಾವು ಹೇಳಬೇಕಂತಿಲ್ಲ, ಈ ಕಥೆಯಲ್ಲಿ ಸುಮಾರು ಸಲ ಹಾರ್ಟ್ ಬೀಟ್ ಇದ್ದವನೇ ಥಾಮ ಆಗ್ತಾನೆ ಅಂತ ಹೇಳಿದ್ದಾರೆ. ಹೇಳುವ ಬದಲು ಅದನ್ನು ನಾವು ತೋರಿಸ್ಬೋದು. ಅವಳ ಹಾರ್ಟ್ ಬೀಟ್ ಅಂದರೆ ಅವಳಿಗೋಸ್ಕರ ಒಂದು ಜೀವ ಸತ್ತೋಯ್ತು, ಎಷ್ಟು ಡೆಪ್ತ್ ಬರುತ್ತೆ ಆಗ ಕ್ಯಾರೆಕ್ಟ್ರಲ್ಲಿ. ಚೆನ್ನಾಗಿ ಮಾಡ್ಬೋದಿತ್ತು ಕಥೆಯನ್ನು, ಆದರೆ ಅವರು ಥಿಂಕ್ ಮಾಡಲಿಲ್ಲ. ಲೇಸಿ ರೈಟಿಂಗ್ ಅಂತಲೇ ಹೇಳ್ಬೋದು. ಇನ್ನು ನೋಡ್ರಪ್ಪ, ಥಾಮ ಮೂವಿ ನೋಡಬೇಕಾ ಬೇಡವಾ ಅಂತ ಹೇಳಿ ನಿಮ್ಮ 200 ರೂಪಾಯಿ ಉಳಿಸಿದ್ದಾನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.